ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕರ್ದಮ ಮುನಿ ಆಕಾಶದಲ್ಲಿ ತೇಲುವಂತಹ ಒಂದು ದೊಡ್ಡ ಅರಮನೆಯನ್ನು ಆತ ತನ್ನ ಯೋಗ ಶಕ್ತಿಯ ಮೂಲಕ ಸೃಷ್ಟಿ ಮಾಡಿದ್ದಾನೆ. ಅದನ್ನು ನೋಡಿ ಸ್ವತಃ ಕರ್ದಮ ಮುನಿಗಳಿಗೆ ಆಶ್ಚರ್ಯ ಆಗತ್ತೆ. ಯಾಕೆಂದರೆ ಅದು ಎಷ್ಟೋ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್, ಬಹಳಷ್ಟು ಕಟ್ಟಡಗಳ ಒಂದು ಸಂಕೀರ್ಣ, ದೊಡ್ಡ ಉದ್ಯಾನವನಗಳಿವೆ. ಅಲ್ಲಿ ಹಲವಾರು ಬಗೆಯ ಹಂಸ ಪಕ್ಷಿಗಳು, ಕೃತಕವಾದದ್ದು ಮತ್ತು ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಎಲ್ಲ ಬಗೆಯದ್ದು ಪಕ್ಷಿಗಳು, ಏನೆಲ್ಲ ಅಷ್ಟು ವೈಭವೋಪೇತವಾಗಿದೆ ಆ ಒಂದು ಅರಮನೆ. ಅದನ್ನು ನೋಡಿ ಸ್ವತಃ ಕರ್ದಮ ಮುನಿಗಳಿಗೆ ಆಶ್ಚರ್ಯ ಆಗುತ್ತೆ. ಇನ್ನು ಆತನ ಪತ್ನಿ ದೇವಹೂತಿಗೆ, ಆಕೆಗೂ ಬಹಳ ಆಶ್ಚರ್ಯ ಆಗುತ್ತೆ. ನೋಡಿ, ಬಹುಶಃ ನಾವು ಕೇಳಿರುವಂತಹ ಇಡೀ ಇತಿಹಾಸದಲ್ಲೇ ಸಂತಾನೋತ್ಪತ್ತಿಗಾಗಿ ಒಂದು ವ್ಯವಸ್ಥೆಯನ್ನು ಈ ಬಗೆಯಲ್ಲಿ ಇನ್ಯಾರೂ ಮಾಡಿದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ದಮ ಮುನಿ ಮತ್ತು ದೇವಹೂತಿ ಇಬ್ಬರು ಕೂಡ ಕಾಡಿನಲ್ಲಿ ಆಶ್ರಮದಲ್ಲಿ ವಾಸ ಮಾಡ್ತಿದ್ದಾರೆ. ದೇವಹೂತಿ ಸಾಮ್ರಾಟನ ರಾಜಕುಮಾರಿ ಆಕೆ. ಆದರೂ ಆಶ್ರಮಕ್ಕೆ ಬಂದು ಅಲ್ಲಿಯ ಒಂದು ದೈನಂದಿನ ಚಟುವಟಿಕೆಗಳು, ಯಾಕೆಂದರೆ ಆಶ್ರಮ ಅಂದರೆ ಅಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳು ಪ್ರಾಧಾನ್ಯವಾಗಿರುತ್ತೆ. ರಾಜಕುಮಾರಿಗೆ ಬೇಕಾದಂತಹ ಸವಲತ್ತು, ಆಕೆಗೆ ಇರಬೇಕಾದಂತಹ ವಸ್ತ್ರಗಳಿರಬಹುದು, ಸೇವಕರಿರಬಹುದು, ಯಾವೊಂದು ವ್ಯವಸ್ಥೆ ಕೂಡ ಅಲ್ಲಿ ಇಲ್ಲ. ಆದರೂ ಆ ಎಲ್ಲವನ್ನು ಕೂಡ ದೇವಹೂತಿ ತ್ಯಾಗ ಮಾಡಿ ಕರ್ದಮ ಮುನಿಗಳಿಗೆ ಹೇಗೆ ಬೇಕೋ ಆ ರೀತಿ ತನ್ನ ಜೀವನವನ್ನು ಆಕೆ ರೂಪಿಸಿಕೊಂಡಿದ್ದಾಳೆ. ಆಶ್ರಮ ಜೀವನದಲ್ಲಿ ಆಕೆಗೆ ಅಷ್ಟು ಆಹಾರವೋ ಅಥವಾ ಬೇಕಾದಂಥ ವ್ಯವಸ್ಥೆ ಇಲ್ಲದೇ ಇರೋ ಕಾರಣ ಆಕೆಯ ದೇಹ ಬಹಳ ಕೃಶವಾಗಿದೆ. ಆಕೆಯ ವಸ್ತ್ರ ಅಷ್ಟೇನು ಚೆನ್ನಾಗಿರಲಿಲ್ಲ. ಹೀಗಿದ್ದಾಗ ಇಲ್ಲಿ ನಾವು ನೋಡ್ತೇವೆ, ಇವೆಲ್ಲವನ್ನು ನೋಡಿದಂತಹ ಕರ್ದಮ ಮುನಿಗಳಿಗೆ ದೇವಹೂತಿಯ ಮೇಲೆ ಬಹಳ ಅನುಕಂಪ ಉಂಟಾಗುತ್ತೆ. ಹಾಗಾಗಿ ಕೇಳ್ತಾನೆ, ನಿನಗೆ ಬೇಕಾದನ್ನು ಕೊಡ್ತೇನೆ, ಅದರಲ್ಲೂ ವಿಶೇಷವಾಗಿ ಭಗವತ್ ಪ್ರೇಮವನ್ನು ನಿನಗೆ ಕೊಡಬೇಕು ಅಂತ ನಾನು ಇದ್ದೇನೆ ಅಂತ ಕರ್ದಮ ಮುನಿಗಳು ದೇವಹೂತಿಗೆ ಹೇಳ್ತಾರೆ. ಆಗ ದೇವಹೂತಿ, ಅದಕ್ಕೆ ಮುಂಚೆ ನನಗೂ ಕೂಡ, ನಾವು ಈಗ ಗೃಹಸ್ಥ ಆಶ್ರಮದಲ್ಲಿದ್ದೇವೆ, ನನಗೂ ಮಕ್ಕಳಾಗಬೇಕು. ಯಾಕಂದರೆ ಈ ಮುಂಚೆನೇ ಇವೆಲ್ಲವೂ ಕೂಡ ಸಿದ್ಧವಾಗಿತ್ತು. ಹೇಗೆ? ಕರ್ದಮ ಮುನಿ ಮತ್ತು ದೇವಹೂತಿಯ ಮೂಲಕ ಹುಟ್ಟುವಂತಹ ಸಂತಾನ ಸಾಕ್ಷಾತ್ ಭಗವಂತನೇ ಕಪಿಲ ಮುನಿಗಳ ರೂಪದಲ್ಲಿ ಅವರ ಮಗನಾಗಿ ಅವತಾರವೆತ್ತಿ ಬರೋದು ಅಂತ. ಹಾಗಾಗಿ ದೇವಹೂತಿ ಕೇಳ್ತಾಳೆ, ನನಗೂ ಕೂಡ ಮಕ್ಕಳಾಗಬೇಕು ಅಂತ ಆಸೆ ಇದೆ. ಸರಿ, ಆಯಿತು. ಅದಕ್ಕಾಗಿ ಕರ್ದಮ ಮುನಿಗಳು ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಗವಂತನ ಭಕ್ತರಿಗೆ ಯಾವುದು ಇಂತಹ ವಸ್ತು ಬೇಕು, ಇಂತಹ ವಸ್ತು ಬೇಡವೇ ಬೇಡ, ಆ ರೀತಿ ಏನಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ವಸ್ತು ಇರಲಿ, ವ್ಯಕ್ತಿ ಇರಲಿ, ಯಾವುದೇ ವ್ಯವಸ್ಥೆ ಇರಲಿ,
ಎಲ್ಲವನ್ನೂ ಕೂಡ ಆತ ಭಗವಂತನ ಸೇವೆಯಲ್ಲಿ ಬಳಸಲಿಕ್ಕೆ ಆತ ಸಿದ್ಧನಿರ್ತಾನೆ. ವೈಯಕ್ತಿಕವಾಗಿ ಆ ವಸ್ತುವಿನ ಮೇಲೆ, ವ್ಯವಸ್ಥೆಯ ಮೇಲೆ, ವ್ಯಕ್ತಿಯ ಮೇಲೆ ಯಾವುದೇ ರೀತಿಯ ಮೋಹ, ಅಟ್ಯಾಚ್ಮೆಂಟ್ ಆತನಿಗೆ ಇರೋದಿಲ್ಲ. ಆ ವ್ಯವಸ್ಥೆ ಇದೆ, ಸರಿ ಭಗವಂತನ ಸೇವೆಯಲ್ಲಿ ಬಳಸೋಣ. ನಾಳೆ ಆ ವ್ಯವಸ್ಥೆ ಅವನ ಕೈ ತಪ್ಪಿ ಹೋಗುತ್ತೆ, ಪರವಾಗಿಲ್ಲ, ಅದಿಲ್ಲದೇ ಇದ್ದರೂ ನನ್ನ ಭಕ್ತಿ ಸೇವೆ ಮುಂದುವರಿಸೋಣ. ಇದು ಒಬ್ಬ ಭಕ್ತನ ಮನೋಧರ್ಮ, ಮಾನಸಿಕ ಲಕ್ಷಣ. ಇದಕ್ಕೆ ವಿರುದ್ಧವಾಗಿ ಭೌತಿಕ ಜೀವನದಲ್ಲಿ ನಾವು ಸಾಮಾನ್ಯ ಮನುಷ್ಯರಲ್ಲಿ ನೋಡ್ತೇವೆ. ಅವರ ಜೀವನ ನಾವು ಭೋಗ, ತ್ಯಾಗ ಈ ಒಂದು ಚಕ್ರದಲ್ಲೇ ಸಿಲುಕೊಂಡಿರುತ್ತೆ. ಭೋಗ ಅಂದರೆ ಈ ಒಂದು ವಸ್ತು ಬೇಕು 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 ಈ ರೀತಿ ಹಾತೊರೆಯೋದು, ಅದಕ್ಕಾಗಿ ಎಲ್ಲ ಬಗೆಯ ಶ್ರಮವನ್ನು ವಹಿಸೋದು. ಸರಿ, ಆ ವಸ್ತು ಸಿಕ್ಕಿದ ನಂತರ ಸಮಾಧಾನ ಆಗುತ್ತಾ? ಇಲ್ಲ, ಇನ್ಯಾವುದೋ ಮತ್ತೊಂದು ವಸ್ತು ಬೇಕು, ಇನ್ನೇನೋ ಬೇಕು 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 ಅಂತ ಅವರ ಸಮಯ, ಶಕ್ತಿ, ಹಣ ಎಲ್ಲವನ್ನು ಕೂಡ ಅದರಲ್ಲಿ ವ್ಯಯ ಮಾಡೋದು. ಅಷ್ಟು ಮಾಡಿದ್ರೂ ಕೂಡ ಅವರಿಗೆ ಸಮಾಧಾನ ಆಗೋದಿಲ್ಲ. ಅಷ್ಟು ಮಾಡಿ 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 ಅವರಿಗೆ ಬೇಸತ್ತು ಹೋಗಿಬಿಡುತ್ತೆ. ಇದೇನೂ ಬೇಡ ನನಗೆ, ನಾನೆಲ್ಲೋ ದೂರ ಹೋಗಿಬಿಡ್ತೇನೆ. ಕೆಲವೊಮ್ಮೆ ಈ ರೀತಿಯ ವೈರಾಗ್ಯ ಕೂಡ ಬರುತ್ತೆ. ಯಾವುದೂ ಬೇಡ, ನನಗೇನೂ ಬೇಡ, ನಾನೆಲ್ಲ ದೂರ ಹೋಗಿಬಿಡ್ತೇನೆ, ಏನೂ ಬೇಡ ನನಗೆ, ಆ ಸಂಸಾರ ಬೇಡ, ಅದು ಬೇಡ, ಒಂದು ರೀತಿಯ ವೈರಾಗ್ಯ. ಆದರೆ ಇದು ನಿಜವಾದ ವೈರಾಗ್ಯ ಅಲ್ಲ, ಇದು ಸ್ಮಶಾನ ವೈರಾಗ್ಯ ಅಥವಾ ಮರಕಟ ವೈರಾಗ್ಯ. ನಿಜವಾದ ವೈರಾಗ್ಯ ಈ ರೀತಿಯಲ್ಲ. ನಿಜವಾದ ವೈರಾಗ್ಯ ಏನು ಅಂದರೆ ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯಸ್ಯ ವರ್ಜನ. ನಮ್ಮ ಭಕ್ತಿ ಸೇವೆಗೆ ಏನು ಅನುಕೂಲಕರ ಅದನ್ನು ಸ್ವೀಕಾರ ಮಾಡ್ತೇವೆ, ಯಾವುದು ಅದಕ್ಕೆ ಅನನುಕೂಲಕರ ಅದನ್ನು ತ್ಯಾಗ ಮಾಡ್ತೇವೆ. ಎಲ್ಲವೂ ಕೃಷ್ಣನ ಸ್ವತ್ತು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಎಲ್ಲದಕ್ಕೂ ಒಡೆಯ ನಿಜವಾದ ಮಾಲೀಕ ಅವನು. ತೇನ ತ್ಯಕ್ತೇನ ಭುಂಜೀತ ಮಾ ಕೃತಃ ಕಸ್ಯ ಸ್ವಿಧನಂ. ಭಗವಂತ ನಮ್ಮ ಅವಶ್ಯಕತೆಗೆ ಏನನ್ನು ನಮಗೆ ಕೊಟ್ಟಿದ್ದಾನೆ, ಪ್ರತಿಯೊಂದು ಜೀವಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಒಂದು ನಾವು ಕೋಟ ಅಂತ ಹೇಳ್ತೇವೆ, ರೇಷನ್ ಅಥವಾ ಒಂದಿಷ್ಟು ಈ ವ್ಯಕ್ತಿಗೆ ಅವನಿಗೆ ಗುಣ ಕರ್ಮ ಅದರ ಅನುಸಾರ ಇಷ್ಟು ಸವಲತ್ತನ್ನು ಉಪಯೋಗಿಸಲಿಕ್ಕೆ ಅವನಿಗೆ ಒಂದು ಸ್ಯಾಂಕ್ಷನ್ ಮಾಡಿದ್ದಾನೆ. ಅಷ್ಟನ್ನು ಬಳಸಲಿಕ್ಕೆ ಅವನಿಗೆ ಅಧಿಕಾರ ಇದೆ. ಆತ ಹೋಗಿ ಇನ್ನೊಬ್ಬರ ಸ್ವತ್ತಿಗೆ ಕೈ ಹಾಕಿದ್ದಾನೆ ಅಂದರೆ ಅವನಿಗೆ ಶಿಕ್ಷೆ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಅದನ್ನು ಮಾಡೋ ಹಾಗಿಲ್ಲ. ಹೀಗೆ ಈ ಒಂದು ತತ್ವವನ್ನು ಭಗವಂತನ ಭಕ್ತರು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಾರೆ. ಎಲ್ಲವೂ ಅವನ ಸ್ವತ್ತು. ಈಗ ನನಗೆ ಈ ಒಂದು ವ್ಯವಸ್ಥೆಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ ಅಂದಾಗ ಇದು ನನ್ನ ಇಂದ್ರಿಯ ತೃಪ್ತಿಗಾಗಿ ಅಲ್ಲ, ಅದನ್ನು ಭಗವಂತನ ಸೇವೆಗೆ ಎಷ್ಟು ಚೆನ್ನಾಗಿ ನಾನು ಬಳಸಲಿಕ್ಕೆ ಸಾಧ್ಯ, ಅವನ ಚಿಂತನೆ ಈ ರೀತಿಯದ್ದಾಗಿರುತ್ತೆ. ಶ್ರೀಲ ಪ್ರಭುಪಾದರು ಕೂಡ ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅಲ್ಲಿ ಒಬ್ಬ ನ್ಯೂಸ್ ರಿಪೋರ್ಟರ್ ಕೇಳ್ತಾರೆ, ಓ ನೀವು ಎಲ್ಲ ಸನ್ಯಾಸಿ ಇದ್ದೀರಿ, ಕಾವಿ ಬಟ್ಟೆ ಧರಿಸಿದ್ದೀರಿ, ನಿಮಗೆ ಯಾಕೆ ಬೇಕು ಇಷ್ಟು ದೊಡ್ಡ ಕಾರ್, ಇಷ್ಟು ದೊಡ್ಡ ಗಾಡಿ ಕುಳಿತು ಹೋಗ್ತಾ ಇದ್ದೀರಾ? ಪ್ರಭುಪಾದರು ಹೇಳ್ತಾರೆ, ನಮಗೆ ಇದೆಲ್ಲ ಅವಶ್ಯಕತೆ ಇಲ್ಲ, ಆದರೆ ನಿಮಗೆ ಒಳ್ಳೇದು ಮಾಡಬೇಕು ಅಂತ ನಾನು ಕೊಟ್ಟಂತಹ ವ್ಯವಸ್ಥೆಯನ್ನು ನಾನು ಬಳಸ್ಕೊಳ್ತಿದ್ದೇನೆ ಅಷ್ಟೇ. ಭಗವಂತನ ಭಕ್ತರು ಇದೇ ರೀತಿ. ಇನ್ನೊಂದು ಕಡೆ ಈಗ ದೊಡ್ಡ ದೇವಸ್ಥಾನ ಯಾಕೆ ಬೇಕು? ಎಲ್ಲೋ ಸಣ್ಣ ಒಂದು ಗುಡಿಸಿನಲ್ಲಿ ಎಲ್ಲೋ ಪೂಜೆ ಮಾಡ್ಬೋದು, ಜಪ ಮಾಡ್ಬೋದು, ಹೌದು ಮಾಡಬಹುದು. ಆದರೆ ಮನೆಯೂ ಕೂಡ ಅದೇ ರೀತಿ ಅಲ್ವಾ? ಸಂಸಾರ ನಡೆಸಲಿಕ್ಕೆ ಎಲ್ಲೊಂದು ಗುಡಿಸಿನಲ್ಲಿ ಕೂಡ ನಡೆಸ್ಬೋದು. ಆದರೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಸ್ತಾರೆ, ಬಂಗಲೆಗಳನ್ನು ಕಟ್ಟಿಸ್ತಾರೆ. ಇದು ಮನುಷ್ಯನ ಸ್ವಾಭಾವಿಕ ಲಕ್ಷಣ. ಇದನ್ನು ಅರ್ಥ ಮಾಡಿಕೊಂಡೇ ಆಚಾರ್ಯರು ನಮಗೆ ಇದೆಲ್ಲ ಹೇಗೆ ಭಗವಂತನ ಸೇವೆಯಲ್ಲಿ ತೊಡಗಬೇಕು ಈ ಎಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಇಡೀ ಜಗತ್ತಿನಲ್ಲಿ
ಯಾವುದು ಅತ್ಯಂತ ಏನು ಶ್ರೀಮಂತವೋ ಅಥವಾ ವೈಭವೋಪೇತವಾದದ್ದು, ಸುಂದರವಾದದ್ದು, ಚೆನ್ನಾಗಿರುವಂತಹದ್ದು, ಆ ಎಲ್ಲವನ್ನೂ ಕೂಡ ಒಬ್ಬ ಭಕ್ತನು ಭಗವಂತನ ಸೇವೆಯಲ್ಲಿ ಬಳಸಲಿಕ್ಕೆ ಮುಂದಾಗ್ತಾನೆ. ಅವನ ಇಂದ್ರಿಯ ತೃಪ್ತಿಗೆ ಅದು ಅವಶ್ಯಕತೆ ಇರೋದಿಲ್ಲ. ಆದರೆ ಏನು ಮಾಡ್ಬೋದು, ಸ್ವಾಭಾವಿಕವಾಗಿ ಈ ಒಂದು ಲಕ್ಷಣ, ಈ ಒಂದು ಗುಣ ಎಲ್ಲರಲ್ಲೂ ಇದೆ. ಏನನ್ನು ಚೆನ್ನಾಗಿರೋದನ್ನು ನೋಡಿದಾಗ ಅದನ್ನು ನನ್ನದಾಗಿಸ್ಕೊಳ್ಬೇಕು ಅಂತ ಒಂದು ಇಚ್ಛೆ ಬರೋದು. ಚೆನ್ನಾಗಿರೋ ಒಂದು ವ್ಯವಸ್ಥೆ ಇದೆ ಅಂದರೆ ಅದನ್ನು ನಾನು ಹೇಗೆ ಸುಖಿಸ್ಬೋದು, ನಾನು ಹೇಗೆ ಭೋಗಿಸ್ಬೋದು, ಈ ಒಂದು ಇಚ್ಛೆ ಎಲ್ಲರಲ್ಲೂ ಇದೆ. ಅದನ್ನು ನಾವು ಭಗವಂತನ ಸೇವೆಯಲ್ಲಿ ಡೌಟೈಲ್ ಮಾಡಬೇಕು ಅಂತ ಹೇಳ್ತೇವೆ. ಆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಕೂಡ ಪಡ್ಕೊಳ್ತೇವೆ, ಅದನ್ನು ಸೇವೆಯಲ್ಲಿ ತೊಡಗಿಸ್ತೇವೆ. ಅದೇ ರೀತಿ ಇಲ್ಲಿ ಕರ್ದಮ ಮುನಿಗಳು ಕೂಡ ಅವರಿಗೆ ಆ ದೊಡ್ಡ ಒಂದು ಅರಮನೆ, ಅಲ್ಲಿರುವಂಥ ಒಂದು ವ್ಯವಸ್ಥೆ, ಇದರ ಅವಶ್ಯಕತೆ ಇಲ್ಲ. ಆದರೆ ಸರಿ, ಇಷ್ಟು ದಿನ ದೇವಹೂತಿ ಎಷ್ಟು ಕಷ್ಟ ವಹಿಸಿ ನನ್ನ ಸೇವೆಯಲ್ಲಿ ತೊಡಗಿದ್ದಾಳೆ, ಈಗ ಆಕೆಗೆ ಸಂತಾನೋತ್ಪತ್ತಿಗಾಗಿ ಇಚ್ಛೆ ಮೂಡಿದೆ. ಇವರ ಸಂತಾನ ಸಾಮಾನ್ಯವಾದದ್ದಲ್ಲ, ಸಾಕ್ಷಾತ್ ಭಗವಂತನೇ ಅವತಾರವೆತ್ತಿ ಬರೋನಿದ್ದಾನೆ. ಎಲ್ಲವನ್ನು ಮನಗಂಡು ಅದಕ್ಕೆ ಬೇಕಾದಂತಹ ತಕ್ಕ ವ್ಯವಸ್ಥೆಯನ್ನು ತನ್ನ ಯೋಗ ಶಕ್ತಿಯ ಮೂಲಕ ಮಾಡಿದ್ದಾನೆ. ಯಾವ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂದರೆ ಅವನಿಗೆ ಆಶ್ಚರ್ಯ ಆಗ್ತಾ ಇದೆ. ಅಯ್ಯೋ, ಇಷ್ಟು ಚೆನ್ನಾಗಿದೆ, ನನ್ನ ಕೈಲಿ ಹೇಗೆ ಸಾಧ್ಯ ಆಯಿತು ಇದು ಅಂತ. ಅದೇ ರೀತಿ ದೇವಹೂತಿಗೂ ಕೂಡ ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ. ಅದನ್ನೇ ಈ ಶ್ಲೋಕದಲ್ಲಿ ಹೇಳೋದು. ಈ ದೃಕ್ ಗೃಹಂ ತತ್ ಪಶ್ಯಂತೀಂ ನೋಡ್ತಿದ್ದಾಳೆ. ದೊಡ್ಡ ಅರಮನೆ ಇದೆ ಅಲ್ಲಿ. ನ ಅತಿ ಪ್ರೀತೇನ ಚೇತಸ. ನೋಡಿ, ಇದು ಬಹಳ ಮುಖ್ಯ. ಈಗ ಯಾವುದೋ ಒಬ್ಬ ಗಂಡ ತನ್ನ ಹೆಂಡತಿಗೆ, ಸರಿ ನಿನಗೊಂದು ಹೊಸದಾದ ಒಂದು ಮನೆಯನ್ನು ನಾನು ಖರೀದಿ ಮಾಡಿದ್ದೇನೆ, ನಾವಲ್ಲಿ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಒಂದು ದೊಡ್ಡ ಅರಮನೆ ಇದೆ, ಅಲ್ಲಿ ದೊಡ್ಡ ಬಂಗಲೆ ಇದೆ. ಆಗ ಹೆಂಡತಿಗೆ ಬಹಳ ಖುಷಿಯಾಗುತ್ತೆ, ಬಹಳ ಸಂತೋಷ ಆಗುತ್ತೆ. ಓ, ಇಂಥ ದೊಡ್ಡ ಮನೆ ನನಗೆ ಸಿಗುತ್ತೆ ಅಂತ. ಆದರೆ ದೇವಹೂತಿ ಇಲ್ಲಿ ಏನು ಕೊಟ್ಟಿರೋದು? ನ ಅತಿ ಪ್ರೀತೇನ. ಓ, ಅರಮನೆಯನ್ನು ನೋಡಿ, ಇಷ್ಟು ದಿನ ಕಾಡಿನಲ್ಲಿ, ಆಶ್ರಮದಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ, ಬಹಳ ಕಷ್ಟದ ಜೀವನ, ಈಗ ದೊಡ್ಡ ಬಂಗಲೆ ಸಿಕ್ಕಿದೆ, ಈಗ ನಾನು ಸುಖವಾಗಿರಬಹುದು. ಇಲ್ಲ, ಈ ರೀತಿ ಇರಲಿಲ್ಲ ಆಕೆ ಮನಸ್ಥಿತಿ. ನ ಅತಿ ಪ್ರೀತೇನ ನಾತಿ ಪ್ರೀತೇನ ಚೇತಸ. ಅವಳಿಗೆ ಆ ಅರಮನೆಯನ್ನು ದೇವಹೂತಿಯು ಅಸಂತುಷ್ಟ ಹೃದಯವುಳ್ಳವಳಾಗಿ ನೋಡುತ್ತಿರುವುದನ್ನು ಕಂಡಾಗ ಅಷ್ಟು ಸಂತೋಷ ಆಗಲಿಲ್ಲ. ಯಾಕೆ? ಸರ್ವಭೂತಾಶಯಾಭಿಜ್ಞ ಪ್ರಾವೋಚತ್ ಕರ್ದಮ ಸ್ವಯಂ. ಯಾಕೆ ದೇವಹೂತಿಗೆ ಸಂತೋಷ ಆಗಲಿಲ್ಲ ಅದನ್ನು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡುತ್ತೇವೆ. ಆದರೆ ಕರ್ದಮ ಮುನಿಗಳಿಗೆ ಆಕೆಯನ್ನು ನೋಡಿಯೇ ಅವರಿಗೆ ಅರ್ಥ ಆಗುತ್ತೆ ಯಾತಕ್ಕೆ ದೇವಹೂತಿಗೆ ಅದನ್ನು ನೋಡಿ ಅಷ್ಟು ಸಂತೋಷ ಆಗಿಲ್ಲ ಅಂತ. ಯಾಕೆಂದರೆ ಕರ್ದಮ ಮುನಿಗಳು ಭೂತಾಶಯ ಅಭಿಜ್ಞ. ಇನ್ನೊಬ್ಬರ ಹೃದಯದಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಕರ್ದಮ ಮುನಿಗಳಿಗೆ ಇದ್ದಿತ್ತು. ಹಾಗಾಗಿ ತನ್ನ ಪತ್ನಿ ದೇವಹೂತಿ ಅಂತಹ ದೊಡ್ಡ ಒಂದು ಅರಮನೆಯನ್ನು ನೋಡಿಯೂ ಕೂಡ ಆಕೆಗೆ ಅಷ್ಟು ಸಂತೋಷ ಆಗಲಿಲ್ಲ. ಯಾಕೆ ಸಂತೋಷ ಆಗಲಿಲ್ಲ? ಕರ್ದಮ ಮುನಿಗಳಿಗೆ ಗೊತ್ತಾಯಿತು. ಯಾಕೆ ಅಂದರೆ ಇಲ್ಲಿ ದೇವಹೂತಿ ನೋಡ್ತಿದ್ದಾಳೆ, ಆಕೆಯ ಜೀವನದ ಒಂದೇ ಗುರಿ ತನ್ನ ಪತಿ ಕರ್ದಮ ಮುನಿಗಳನ್ನು ಸಂತೃಪ್ತಿಗೊಳಿಸೋರು. ಅವರು ಭಗವಂತನ ಶುದ್ಧ ಭಕ್ತರು. ಕಾಯ ವಾಚ ಮನಸ ಎಲ್ಲ ಬಗೆಯಿಂದ ಅವರನ್ನು ನಾನು ಸಂತೃಪ್ತಿಗೊಳಿಸಬೇಕು ಅನ್ನೋದೇ ಅವಳ ಇಚ್ಛೆ ಆಗಿರುತ್ತೆ.
ಈಗ ಕರ್ದಮ ಮುನಿಗಳು ತಮ್ಮ ಸಾಂಸಾರಿಕ ಜೀವನಕ್ಕಾಗಿ ಒಂದು ದೊಡ್ಡ ಅರಮನೆಯನ್ನು ಈಗ ಸೃಷ್ಟಿ ಮಾಡಿದ್ದಾರೆ. ಆದರೆ ಆಕೆ ತನ್ನ ಬಗ್ಗೆ ನೋಡ್ತಿದ್ದಾಳೆ. ಅವಳ ದೇಹ ಆ ಜೀವನಕ್ಕೆ ಸರಿಯಾಗಿರಲಿಲ್ಲ. ಬಹಳ ಕೃಶವಾಗಿದೆ, ಬಹಳ ಮಲಿನದಿಂದ ಕೂಡಿದೆ. ಆಕೆಯ ತಲೆಯ ಕೂದಲು ಎಲ್ಲವೂ ಕೂಡ ಜಟಿಲಗೊಂಡಿದೆ. ವಸ್ತ್ರ ಬಹಳ ಹಳೆಯದಾಗಿದೆ, ಹರಿದಿದೆ. ಇದು ಆ ದೊಡ್ಡ ಅರಮನೆ, ಯೋಚನೆ ಮಾಡಿ. ಈಗ ಆಕೆಯ ಆ ದೊಡ್ಡ ಅರಮನೆಯ ಒಡತಿ, ಆದರೆ ಆಕೆ ಇರುವಂತಹ ವೇಷ, ಆವೇಶ, ಭೂಷಣಗಳು ಅದಕ್ಕೆ ಅನುರೂಪವಾಗಿ ಇರಲಿಲ್ಲ. ಇದು ಆಕೆಯ ದುಃಖಕ್ಕೆ ಕಾರಣ ಆಗಿತ್ತು. ಹಾಗೆ ನೋಡೋದಾದರೆ ಇವೆಲ್ಲವೂ ಕೂಡ ಈ ಒಂದು ವ್ಯವಸ್ಥೆ, ಅರಮನೆ ದೇವಹೂತಿ ನೋಡಿಲ್ಲ ಅಥವಾ ಆಕೆಗೆ ಗೊತ್ತಿಲ್ಲ ಅಂತ ಏನಲ್ಲ. ಆಕೆ ಸಾಮ್ರಾಟ್ ಸ್ವಯಂಭುವ ಮನುವಿನ ಮಗಳು, ರಾಜಕುಮಾರಿ. ಅವಳಿಗೆ ಎಲ್ಲವೂ ಗೊತ್ತಿತ್ತು, ಎಲ್ಲವನ್ನು ನೋಡಿದ್ದಾಳೆ. ಆದರೆ ಆ ಅರಮನೆಗೆ ತಕ್ಕಂತಹ ಅನುರೂಪವಾದಂತಹ ವಸ್ತ್ರ, ವೇಷ ಎಲ್ಲಿ ಯಾವೊಂದು ನನ್ನಲ್ಲಿ ಇಲ್ಲವಲ್ಲ. ಇದು ಆಕೆಯ ದುಃಖಕ್ಕೆ ಕಾರಣ ಆಗುತ್ತೆ. ಬಟ್ಟೆ ಹರಿದಿದೆ, ಇದಕ್ಕೆ ನಾವು ಕುಚೈಲ ಅಂತ ಹೇಳ್ತೇವೆ. ಭಾಗವತದಲ್ಲೂ ಕೂಡ ಸುಧಾಮನ ಕಥೆ ನಾವು ಕೇಳಿದ್ದೇವೆ. ಅವನಿಗೆ ಕುಚೈಲ ಅಂತ ಕೂಡ ಹೇಳ್ತಾರೆ. ಕುಚೈಲ ಏನು ಅಂದರೆ ಕುಚೈಲ, ಚೈಲ ಅಂದರೆ ಬಟ್ಟೆ, ವಸ್ತ್ರ. ಕು ಅಂದರೆ ಅಷ್ಟು ಚೆನ್ನಾಗಿಲ್ಲದೆ ಇರೋದು, ಹಳೆಯ ಬಟ್ಟೆ, ಹರಿದಿರೋ ಬಟ್ಟೆ ಎಲ್ಲ ಭಾಳ ಬಣ್ಣ ಎಲ್ಲ ಹೋಗಿದೆ, ಇಂತಹ ವಸ್ತ್ರ. ಹೇಗೆ ಅಂತಹ ಕುಚೇಲನಿಗೂ ಕೂಡ ಕೃಷ್ಣ ದೊಡ್ಡ ಒಂದು ಅರಮನೆಯನ್ನು, ಎಲ್ಲ ಬಗೆಯ ವೈಭವವನ್ನು ಪ್ರದಾನ ಮಾಡ್ತಾನೆ. ಆ ಇನ್ನೊಂದು ಕತೆ ಇದೆ, ಅದು ಬೇರೆ. ಅದೇ ರೀತಿ ದೇವಹೂತಿ ಕೂಡ ಈಗ ತನ್ನ ವಸ್ತ್ರ ಇಷ್ಟು ಚೆನ್ನಾಗಿಲ್ಲ, ತನ್ನ ದೇಹ ಮಲಿನವಾಗಿದೆ, ಆ ಅರಮನೆಯಲ್ಲಿ ಹೋಗಿ ವಾಸಿಸಲಿಕ್ಕೆ ನನ್ನ ದೇಹ ಈಗ ಸೂಕ್ತವಾಗಿಲ್ಲ. ಇದು ಅವಳ ದುಃಖಕ್ಕೆ ಕಾರಣ ಆಗುತ್ತೆ. ಇದನ್ನು ಮನಗಂಡಂತಹ ಕರ್ದಮ ಮುನಿ ಮುಂದೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಾವೋಚತ್ ಕರ್ದಮಃ ಸ್ವಯಂ. ದೇವಹೂತಿಯನ್ನು ಉದ್ದೇಶಿಸಿ ಪ್ರೀತಿಯಿಂದ ಕರ್ದಮ ಮುನಿಗಳು ಅವರ ಮಾತನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ನಾವು ಕರ್ದಮ ಮುನಿಗಳ ಯೋಗ ಶಕ್ತಿಯ ಬಗ್ಗೆ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹೊರಗಡೆ ಬಾಹ್ಯ ಜಗತ್ತಿನಲ್ಲಿ ಆಕಾಶದಲ್ಲಿ ತೇಲುವಂತಹ ಒಂದು ದೊಡ್ಡ ಅರಮನೆಯನ್ನು ಸೃಷ್ಟಿ ಮಾಡಿ ತೋರಿಸಿದ್ದಾರೆ. ಅದು ಅವರಿಗೆ ಸಾಧ್ಯ ಆಗಿದೆ. ಅಷ್ಟೇ ಅಲ್ಲ, ಇನ್ನೊಬ್ಬರ ಹೃದಯದಲ್ಲಿ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಕೂಡ ಅವರಿಗೆ ಸಾಮರ್ಥ್ಯ ಇದೆ. ಹಾಗಾಗಿ ಈ ಯೋಗಿಗಳು ಅಥವಾ ಅಷ್ಟಸಿದ್ಧಿ ಅಂತ ಹೇಳ್ತೇವೆ. ಅಣೋರ್ ಅಣಿಯಾಮ್ ಮಹತೋ ಮಹೀಯಾಮ್. ಅಣೋರ್ ಅಣಿಯಾಮ್ ಅಂದರೆ ಸಣ್ಣದಕ್ಕಿಂತ ಸಣ್ಣವಾಗುವಂಥದ್ದು, ಮಹತೋ ಮಹೀಯಾಮ್ ದೊಡ್ಡದಕ್ಕಿಂತ ಬಹಳ ಇನ್ನು ದೊಡ್ಡದಾಗೋದು. ಈ ಎಲ್ಲ ಒಂದು ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ. ದೊಡ್ಡ ಅರಮನೆಯನ್ನು ಸೃಷ್ಟಿ ಮಾಡಲಿಕ್ಕಾಗುತ್ತೆ. ಇನ್ನೊಬ್ಬರ ಹೃದಯವನ್ನು ಪ್ರವೇಶಿಸಿ ಅಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳಿಕ್ಕೂ ಕೂಡ ಅವರಲ್ಲಿ ಸಾಮರ್ಥ್ಯ ಇರುತ್ತೆ. ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅದನ್ನು ಕೆಲವೊಮ್ಮೆ ನಾವು ಕೂಡ ಅವರ ಮುಖ ನೋಡಿ ಅರ್ಥ ಮಾಡಿಕೊಳ್ತೇವೆ. ಹೌದೋ ಇಲ್ಲೋ? ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನ ಅಂತರಂಗದಲ್ಲಿ ಏನಿದೆ ಅವನ ಮುಖವನ್ನು ನೋಡಿ ಕೂಡ ನಾವು ಸ್ವಲ್ಪ ಮಟ್ಟಿಗೆ 100% ನಮಗೆಲ್ಲರಿಗೂ ಆಗದೇ ಇರ್ಬೋದು, ಆದರೆ ದೊಡ್ಡ ದೊಡ್ಡ ಕರ್ದಮೂನಿಗಳಂಥ ಯೋಗಿಗೆ ಅದು ಬಹಳ ಸುಲಭವಾಗಿ ಸಾಧ್ಯ ಆಗುತ್ತೆ. ಭಾಗವತದಲ್ಲಿ ಈ ಒಂದು ಕಥೆಯನ್ನು ಹೇಳ್ತೇನೆ. ಮಹಾರಾಜ ಯಯಾತಿ, ಚಂದ್ರವಂಶದ ರಾಜ, ಅವನ ಕೊನೆಯ ಮಗ, ಅವನ ಹೆಸರು ಪೂರು ಅಂತ. ಈ ಪೂರು ತನ್ನ ತಂದೆಯನ್ನು ಉದ್ದೇಶಿಸಿ ಒಂದು ಮಾತನ್ನು ಹೇಳ್ತಾನೆ. ಇದು ಭಾಗವತದ 9ನೇ ಸ್ಕಂದದಲ್ಲಿ ಬರುತ್ತೆ.
ಉತ್ತಮಶ್ಚಿಂತಿತಂ ಕುರ್ಯಾತ್ ಪ್ರೋಕ್ತಾಕಾರಿ ತು ಮಧ್ಯಮಃ ಅಧಮೋ ಅಶ್ರದ್ಧಯಾ ಕುರ್ಯಾತ್ ಅಕರ್ತೋಚ್ಚರಿತಂ ಪಿತುಃ. ಒಬ್ಬ ತಂದೆಯ ಮಾತನ್ನು ಯಾವ ರೀತಿ ಒಬ್ಬ ಮಗ ಪಾಲಿಸಬೇಕು, ಕೇಳಿಸ್ಕೊಳ್ಬೇಕು, ಅದನ್ನು ಅನುಷ್ಠಾನಗೊಳಿಸಬೇಕು, ಅದರ ಬಗ್ಗೆ ಪೂರು ಈ ರೀತಿಯಾಗಿ ಹೇಳೋದು. ನೋಡಿ, ನಮಗೂ ಕೂಡ ಮುಖ್ಯ. ನಾವು ಕೂಡ ಭಗವಂತನ ಆದೇಶವನ್ನು, ಆಧ್ಯಾತ್ಮಿಕ ಗುರುಗಳ ಆದೇಶವನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು, ಅದನ್ನು ಅನುಷ್ಠಾನಗೊಳಿಸಬೇಕು, ಇದರ ಮೂಲಕ ನಾವು ಕೂಡ ಕಲಿಬೇಕು. ಇಲ್ಲಿ ಪೂರು ಹೇಳೋದು ಉತ್ತಮಶ್ಚಿಂತಿತಂ ಕುರ್ಯಾತ್. ಉತ್ತಮ ಅಂದರೆ ದಿ ಬೆಸ್ಟ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್. ದಿ ಬೆಸ್ಟ್, ತಂದೆಯ ಮಾತನ್ನು ಹೇಗೆ ಕೇಳಬೇಕು ಅಂದರೆ ಉತ್ತಮ ಚಿಂತಿತಂ ಕುರ್ಯಾತ್. ತಂದೆಯ ಮನಸ್ಸಿನಲ್ಲಿ ಏನಿದೆ, ಬರೀ ಮನಸ್ಸಿನ ಆಲೋಚನೆಯನ್ನು ಅರ್ಥ ಮಾಡಿಕೊಂಡು ಆ ಮಗನು ಅವರ ಇಚ್ಛೆಯನ್ನು ಪೂರ್ಣಗೊಳಿಸಲಿಕ್ಕೆ ಕಾರ್ಯಪ್ರವೃತ್ತನಾಗಬೇಕು. ಇದು ಫಸ್ಟ್ ಕ್ಲಾಸ್, ಉತ್ತಮ. ಅಂದರೆ ಬಾಯಲ್ಲಿ ಏನು ಹೇಳೋದಿಲ್ಲ, ಅವರ ಮನಸ್ಸಿನಲ್ಲಿ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರ ಕೆಲಸದಲ್ಲಿ ತೊಡಗೋರು. ಇದು ಉತ್ತಮ. ಪ್ರೋಕ್ತಾಕಾರಿತು ಮಧ್ಯಮಃ. ಪ್ರೋಕ್ತಾಕಾರಿ, ಪ್ರೋಕ್ತ ಅಂದರೆ ಬಾಯಲ್ಲಿ ಹೇಳೋದು. ತಂದೆ ಮಗನೇ ಈ ರೀತಿ ಮಾಡು ಅಂತ ಆದೇಶ ಕೊಡ್ತಾನೆ, ಅದನ್ನು ಕೇಳಿಸ್ಕೊಂಡು ಚಾಚು ತಪ್ಪದೆ ನಿಷ್ಠೆಯಿಂದ ಆ ಮಗನು ತಂದೆ ಹೇಳಿದ ಮಾತನ್ನು ಅನುಷ್ಠಾನಗೊಳಿಸ್ತಾನೆ. ಇದು ಯಾವುದು? ಮಧ್ಯಮ ಅಂತ, ಸೆಕೆಂಡ್ ಕ್ಲಾಸ್. ನಾವು ಅಂದ್ಕೊಳ್ತೇವೆ ಅವ್ರು ಹೇಳಿದ ಮಾತು ಕೇಳೋದು ಅಂದರೆ ಇದೇ ಫಸ್ಟ್ ಕ್ಲಾಸ್ ಅಂತ. ಇಲ್ಲ ಇಲ್ಲ ಇಲ್ಲ, ಇದು ಸೆಕೆಂಡ್ ಕ್ಲಾಸ್. ಇದು ಅವ್ರು ಹೇಳಿದ ಮಾತನ್ನು ಯಥಾವತ್ತಾಗಿ ಕೇಳಿಸ್ಕೊಳ್ಳೋದು ಕೂಡ ಸೆಕೆಂಡ್ ಕ್ಲಾಸ್. ಫಸ್ಟ್ ಕ್ಲಾಸ್ ಯಾವುದು? ಅವ್ರು ಹೇಳಿದೇನು, ಅವರ ಮನಸ್ಸಿನಲ್ಲಿ ಏನಿದೆ ಇಂಗಿತ, ಅದನ್ನು ಅರ್ಥ ಮಾಡಿಕೊಂಡು ಮಾಡುವಂಥದ್ದು, ಅದು ಫಸ್ಟ್ ಕ್ಲಾಸ್, ಉತ್ತಮ. ಮಧ್ಯಮ, ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಆ ಪ್ರಕಾರ ಅದನ್ನು ಅನುಷ್ಠಾನಗೊಳಿಸೋದು. ಅಧಮೋ ಅಶ್ರದ್ಧಯ ಕುರ್ಯಾತ್. ಇನ್ನು ಅಧಮ ಯಾವುದು? ಹೇಳಿದ ಮಾತು ಕೇಳದೇ ಇರೋದು, ಅದು ಫೋರ್ತ್ ಕ್ಲಾಸ್. ಅದು ಥರ್ಡ್ ಕ್ಲಾಸ್ ಇನ್ನೊಂದಿದೆ, ಮನಸ್ಸಿಲ್ಲದೆ ಮಾಡೋದು. ಅಶ್ರದ್ಧಯ ಕುರ್ಯಾತ್. ಶ್ರದ್ಧೆ ಇಲ್ಲದೆ, ಅವನು ಮಾಡಲಿಕ್ಕೆ ಇಷ್ಟ ಇಲ್ಲ, ಏನೋ ತಂದೆ ಹೇಳಿದಾನೆ ಮಾಡಬೇಕು, ಮಾಡ್ತೇನೆ, ಇಚ್ಛೆ ಇಲ್ಲ, ಏನೋ ಕಾಟಾಚಾರಕ್ಕೆ ಮಾಡೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಇದು ಥರ್ಡ್ ಕ್ಲಾಸ್, ಅಧಮ. ಅಧಮೋ ಅಶ್ರದ್ಧಯ ಕುರ್ಯಾತ್. ಮತ್ತು ಈ ನಾಲ್ಕನೆಯದು ಅಕರ್ತೋಚ್ಚರಿತಂ ಪಿತುಃ. ಅಕರ್ತ, ತಂದೆ ಹೇಳಿದ ಮಾತನ್ನು ಕೇಳಿಲ್ಲ ಅಂದರೆ ಮಗನು, ಅಂತಹ ಮಗ ಇಲ್ಲಿ ಭಾಗವತದಲ್ಲಿ ಹೇಳೋದು ಆ ತಂದೆಯ ಮಲಮೂತ್ರಕ್ಕೆ ಸಮ. ಅವನ ಮಗನೇ ಅಲ್ಲ ಅಂತ. ನೋಡಿ, ಇದು ವೇದಿಕ್ ಸ್ಟ್ಯಾಂಡರ್ಡ್. ಹಿರಿಯರ, ಗುರುಗಳ, ತಂದೆ ತಾಯಿಯರ ಮಾತನ್ನು ಯಾವ ರೀತಿ ಕೇಳಬೇಕು, ಇದು ನಮಗೆ ಕೊಟ್ಟಿರುವಂಥ ಒಂದು ಸ್ಟ್ಯಾಂಡರ್ಡ್. ಆದರೆ ಏನು ಮಾಡೋದು? ಕಲಿಯುಗದ ಪ್ರಭಾವದಲ್ಲಿ ನಮಗೆ ಅಂತಹ ಈ ರೀತಿಯಾಗಿ ಪಾಲನೆ ಮಾಡುವಂಥ ಮಕ್ಕಳು ಸಿಗೋದು ಬಹಳ ದುರ್ಲಭ. ಅಷ್ಟೇ ಅಲ್ಲದೆ ಈ ರೀತಿಯಾಗಿ ತಂದೆ ತಾಯಿಯರು ಕೂಡ ಎಲ್ಲ ತಮ್ಮ ಇಂದ್ರಿಯ ತೃಪ್ತಿಯ ಜೀವನವನ್ನು ಅದರಿಂದ ದೂರ ಆಗಿ ಭಗವಂತನ ಶುದ್ಧ ಭಕ್ತರು ಅಂತಹ ಹಿರಿಯರನ್ನು ಕೂಡ ಕಾಣೋದು ವಿರಳ ಆಗಿಬಿಡುತ್ತೆ. ಹೀಗಾಗಿ ಎಲ್ಲ ಒಂದು ರೀತಿಯ ಒಂದು ಬೇರೆಯದ್ದೇ ಆಗಿಬಿಟ್ಟಿದೆ ಈಗ. ಹಾಗಾಗಿ ನಾವು ಇದನ್ನು ಹೇಗಂದರೆ ಹಾಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಆದರೂ ಕೂಡ ಇಲ್ಲಿರುವಂತಹ ಒಂದು ಪ್ರಿನ್ಸಿಪಲ್ಸ್, ತತ್ವಗಳನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಎಲ್ಲಿ ಬೇಕು ಅಲ್ಲಿ ಅದನ್ನು ಅಪ್ಲೈ ಮಾಡ್ಬೋದು. ನಾವು ಭಗವದ್ಗೀತೆಯ ಮೂಲಕ,
ಕೃಷ್ಣನ ಎಲ್ಲ ಉಪದೇಶವನ್ನು ಕೇಳಿಸ್ಕೊಳ್ತೇವೆ. ನಾವು ನಮ್ಮ ಗುರುಗಳ ಉಪದೇಶವನ್ನು ಅವರ ಪುಸ್ತಕಗಳ ಮೂಲಕ, ಅವರ ಪ್ರವಚನಗಳ ಮೂಲಕ ಕೇಳಿಸ್ಕೊಳ್ತೇವೆ. ನಾವು ಈ ಪ್ರಿನ್ಸಿಪಲ್ಸ್, ಈ ತತ್ವಗಳನ್ನು ಅಲ್ಲಿ ನಾವು ಅಪ್ಲೈ ಮಾಡಬಹುದು. ಹೇಗೆ ಗುರುಗಳ ಆದೇಶವನ್ನು ಈ ರೀತಿ ನಾನು ಕೂಡ ಅನುಷ್ಠಾನಗೊಳಿಸಲಿ ಅಂತ. ಇದು ಹೇಳುವ ಕಾಂಟೆಕ್ಸ್ಟ್ ಯಾವುದು ಅಂದರೆ, ಪೂರ್ವ ತನ್ನ ತಂದೆಗೆ ಹೇಳುವಂಥದ್ದು. ಮಹಾರಾಜ ಯಯಾತಿ ಬಹಳ ದೊಡ್ಡ ರಾಜ, ಚಂದ್ರವಂಶದ ರಾಜ. ಆತ ಒಮ್ಮೆ ಕಾಡಿನಲ್ಲಿ ಹೋಗಬೇಕಾದಾಗ ಒಂದು ಬಾವಿ ಇರುತ್ತೆ, ಅದರಲ್ಲಿ ನೀರಿರೋದಿಲ್ಲ. ಅಲ್ಲಿಂದ ಒಬ್ಬ ಮಹಿಳೆಯ ಕೂಗು ಕೇಳಿಸುತ್ತೆ, ಕಾಪಾಡಿ ಈ ರೀತಿಯ ಒಂದು ಕೂಗು ಕೇಳಿಸುತ್ತೆ. ಆತ ಆ ಕಾಡಿನ ದಾರಿಯಲ್ಲಿ ಹೋಗಬೇಕಾದಾಗ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಯುವತಿ ಆ ಒಂದು ಬಾವಿಯಲ್ಲಿ ಇದ್ದಾಳೆ. ಆಕೆಯ ಮೈ ಮೇಲೆ ಯಾವುದೇ ವಸ್ತ್ರವೂ ಕೂಡ ಇರೋದಿಲ್ಲ. ತನ್ನದೇ ಮೇಲಿನ ವಸ್ತ್ರವನ್ನು ಆಕೆಗೆ ಕೊಟ್ಟು ಆಕೆಯನ್ನು ಆ ಒಂದು ಬಾವಿಯಿಂದ ಹೊರತೆಗಿದ್ದಾನೆ. ಆಕೆ ಯಾರು ಅಂದರೆ ಶುಕ್ರಾಚಾರ್ಯರ ಮಗಳು ದೇವಯಾನಿ. ಆಕೆ ಸಾಮಾನ್ಯ ಮಹಿಳೆ ಆಗಿರಲಿಲ್ಲ. ದೇವಯಾನಿ ಶುಕ್ರಾಚಾರ್ಯರ ದೈತ್ಯ ಗುರುಗಳ ಮಗಳು. ಸರಿ, ಯಯಾತಿ ಮಹಾರಾಜ ಆಕೆಯನ್ನು ಆ ಒಂದು ಪ್ರದೇಶದಿಂದ ಹೊರತೆಗೆದಿದ್ದಾನೆ. ಈಗ ಆಕೆ ಹೇಳ್ತಾಳೆ, ಈಗ ನನ್ನನ್ನು ಈ ಒಂದು ಅವಸ್ಥೆಯಲ್ಲಿ ನೋಡಿದ್ದೀಯಾ, ನನ್ನನ್ನು ಸ್ಪರ್ಶ ಮಾಡಿದ್ದೀಯಾ, ಈಗ ನನ್ನ ಇನ್ಯಾರೂ ಮದುವೆ ಆಗೋದಿಲ್ಲ, ನೀನೇ ನನ್ನ ಮದುವೆ ಆಗಬೇಕು ಅಂತ. ಯಯಾತಿ ಮಹಾರಾಜ ಹೇಳ್ತಾನೆ, ನಾನು ಒಬ್ಬ ಕ್ಷತ್ರಿಯ ಇದ್ದೇನೆ, ನೀನು ಬ್ರಾಹ್ಮಣ ಕನ್ಯೆ, ಈ ಒಂದು ವಿವಾಹ ಸರಿ ಹೊಂದೋದಿಲ್ಲ ಅಂತ. ಆದರೂ ಪರವಾಗಿಲ್ಲ. ಆಕೆ ಹೇಳ್ತಾಳೆ, ಇಲ್ಲ ನನಗೆ ಒಂದು ಶಾಪ ಇದೆ. ಏನು ಅಂದರೆ, ನಾನು ಈ ಹಿಂದೆ ಈಕೆ ದೈತ್ಯ ಗುರು ಶುಕ್ರಾಚಾರ್ಯರ ಮಗಳು, ಅದೇ ರೀತಿ ದೇವತೆಗಳ ಗುರು ಯಾರು? ಬೃಹಸ್ಪತಿಯ ಮಗ, ಅವನ ಹೆಸರು ಕಚ ಅಂತ. ಅವನನ್ನು ವಿವಾಹ ಆಗಬೇಕು ಅಂತಿದ್ದೆ, ಆದರೆ ಆತ ಒಪ್ಪಲಿಲ್ಲ. ಅವನಿಗೆ ಶಾಪವನ್ನು ಕೊಟ್ಟೆ, ನಿನಗೆ ಯಾವುದೇ ಬ್ರಾಹ್ಮಣ ಪತ್ನಿ ನಿನಗೆ ಸಿಗದೆ ಹೋಗಲಿ ಅಂತ. ಆತನು ಕೂಡ ನನಗೆ ಶಾಪ ಕೊಟ್ಟಿದ್ದಾನೆ, ನಿನಗೆ ಒಬ್ಬ ಬ್ರಾಹ್ಮಣ ಗಂಡ ನಿನಗೆ ಸಿಗದೇ ಇರಲಿ ಅಂತ. ಹಾಗಾಗಿ ನನಗೆ ಯಾವುದೇ ಬ್ರಾಹ್ಮಣ ಪತಿ ನನಗೆ ಸಿಗೋದಿಲ್ಲ, ಇಲ್ಲ ನೀನೇ ನನ್ನ ಮದುವೆ ಆಗಬೇಕು ಅಂತ. ಸರಿ ಆಯಿತು, ಯಯಾತಿ ಮಹಾರಾಜ ಇದಕ್ಕೆ ಸಮ್ಮತಿಸಿ ಒಪ್ಕೊಳ್ತಾನೆ. ಅದಾದ ನಂತರ ಮದುವೆಯಾದಾಗ ಆ ಕನ್ಯೆಯ ಜೊತೆ ಹಲವಾರು ಜನ ಆಕೆಯ ಸಖಿಯರು ಕೂಡ ಅವರ ಜೊತೆ, ಆ ಕನ್ಯೆಯ ಜೊತೆ ಅವರ ವರನ ಮನೆಗೆ ಹೋಗ್ತಾರೆ. ಅದೇ ರೀತಿ ಆ ಸಖಿಯರಲ್ಲಿ ಒಬ್ಬಳು ಶರ್ಮಿಷ್ಠ ಅಂತ. ಶರ್ಮಿಷ್ಠೆ ಕೂಡ ಒಬ್ಬ ಸಾಮಂತ ರಾಜನ ಮಗಳು, ಕ್ಷತ್ರಿಯ ಕುಲದವಳು. ಶರ್ಮಿಷ್ಠ ಮತ್ತು ದೇವಯಾನಿ ಹಿಂದೆ ಇಬ್ಬರು ಸ್ನೇಹಿತರಾಗಿರ್ತಾರೆ. ಒಮ್ಮೆ ಏನಾಗುತ್ತೆ, ಎಲ್ಲರೂ ಕೂಡ ದೇವಯಾನಿ, ಶರ್ಮಿಷ್ಠೆ ಮತ್ತು ಅವರ ಎಲ್ಲ ಸಖಿಯರು ಕೂಡ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಿರ್ತಾರೆ. ಅವರೆಲ್ಲ ಬಟ್ಟೆಯನ್ನು ಅಲ್ಲೇ ಒಂದು ದಡದಲ್ಲಿ ಇಟ್ಟು ನೀರಿನಲ್ಲಿ ಸ್ನಾನ ಮಾಡ್ತಿರ್ತಾರೆ. ತತ್ಕ್ಷಣ ಅವರು ಆಕಾಶ ಮಾರ್ಗದಲ್ಲಿ ರುದ್ರದೇವರು ಶಿವ ಮತ್ತು ಪಾರ್ವತಿ ಇಬ್ಬರು ಕೂಡ ತಮ್ಮ ನಂದಿ ವಾಹನದಲ್ಲಿ ಹೋಗ್ತಿರೋದು ಅವರಿಗೆ ಕಾಣಿಸುತ್ತೆ. ತತ್ಕ್ಷಣ ಗೌರವದಿಂದ ಎಲ್ಲರೂ ನೀರಿಂದ ಹೊರಗೆ ಬಂದು ಆತುರದಿಂದ ಅವರ ಬಟ್ಟೆಯನ್ನು ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ನಾವಿಲ್ಲಿದ್ದ ನಳಕುವರ ಮಣಿಗ್ರೀವರ ಕಥೆಯನ್ನು ಕೂಡ ಕೇಳಿದ್ದೇವೆ. ನಾರದ ಮುನಿಗಳು ಬಂದಾಗ ಅವರಿಗೆ ಈ ರೀತಿಯ ನಾಚಿಕೆ ಸ್ವಭಾವ ಇರಲಿಲ್ಲ, ಆ ಕಾರಣ ಅವರಿಗೆ ಶಾಪ ಸಿಗುತ್ತೆ. ಆದರೆ ಇಲ್ಲಿ ದೇವಯಾನಿ, ಶರ್ಮಿಷ್ಠೆ ಇವರೆಲ್ಲರೂ ಕೂಡ ಆತುರದಿಂದ ನೀರಿನ ಹೊರಗೆ ಬಂದು ವಸ್ತ್ರವನ್ನು ಹಾಕ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಆತುರದಲ್ಲಿ ಶರ್ಮಿಷ್ಠೆ ಏನು ಮಾಡ್ತಾಳೆ, ದೇವಯಾನಿಯ ವಸ್ತ್ರವನ್ನು ಹಾಕ್ಕೊಂಡು ಬಿಡ್ತಾಳೆ. ಆಗ ದೇವಯಾನಿಗೆ ಬಹಳ ಕೋಪ ಬರುತ್ತೆ. ಇದೇನಿದೆ, ನನ್ನ ಬಟ್ಟೆಯನ್ನು ನೀನು ಹಾಕ್ಕೊಂಡಿದ್ದೀಯಾ, ನನ್ನ ಸ್ಥಾನ ಎಂತಹದ್ದು, ನಾನು ಒಬ್ಬ ಶುಕ್ರಾಚಾರ್ಯರು ಬ್ರಾಹ್ಮಣರ ಮಗಳು, ನೀನು ಇದನ್ನು ಹಾಕ್ಕೊಂಡಿದ್ದೀಯಾ, ಬಹಳ ಕೆಟ್ಟದಾಗಿ ಆಕೆಯನ್ನು ಬೈದು ಬಿಡ್ತಾಳೆ. ಆಗ ಶರ್ಮಿಷ್ಠೆ, ಆಕೆ ಒಬ್ಬ ಕ್ಷತ್ರಿಯ ರಾಜನ ಮಗಳು,
ಇವಳನ್ನು ಕರ್ಕೊಂಡು ಹೋಗಿ ಎಳ್ಕೊಂಡು ಹೋಗಿ ಆ ಕಾಡಿನ ಒಂದು ಬಾವಿಯಲ್ಲಿ ತಳ್ಳಿಬಿಡ್ತಾಳೆ. ಅದಾದ ನಂತರವೇ ಮಹಾರಾಜ ಯಯಾತಿಗೆ ಆಕೆ ಸಿಗೋದು. ಇದು ಈ ಹಿಂದಿನ ಕತೆ. ಅದಾದ ನಂತರ ದೇವಯಾನಿ ತನ್ನ ತಂದೆ ಶುಕ್ರಾಚಾರ್ಯರಿಗೆ ಏನು ಕಂಪ್ಲೇಂಟ್ ಮಾಡ್ತಾಳೆ, ನೋಡಿ ಈ ಥರ ಶರ್ಮಿಷ್ಠೆ ಈ ರೀತಿ ಮಾಡಿದ್ದಾಳೆ ಅಂತ. ಆಗ ಶುಕ್ರಾಚಾರ್ಯರು ಆ ಶರ್ಮಿಷ್ಠೆಯ ತಂದೆಯ ಬಳಿ ಹೋಗಿ, ನಿನ್ನ ಮಗಳು ನನ್ನ ಮಗಳ ದಾಸಿ ಆಗಬೇಕು ಈ ರೀತಿ ಹೇಳಿ ಆಕೆನ ಕರ್ಕೊಂಡು ಬಂದು ದೇವಯಾನಿ ಜೊತೆ ಶರ್ಮಿಷ್ಠೆ ಕೂಡ ಇರೋದು. ಹೀಗೆ ಯಯಾತಿ ಮಹಾರಾಜ ಮತ್ತು ದೇವಯಾನಿಯ ವಿವಾಹ ಆದ ನಂತರ ಶರ್ಮಿಷ್ಠೆಯು ಕೂಡ ಆಕೆಯ ದಾಸಿಯಾಗಿ ಯಯಾತಿ ಮಹಾರಾಜನ ಅರಮನೆಗೆ ಬರುತ್ತಾಳೆ. ಹೋಗುವಾಗ ಶುಕ್ರಾಚಾರ್ಯರು ಯಯಾತಿ ಮಹಾರಾಜನಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಒಂದು ಆದೇಶ, ವಾರ್ನಿಂಗ್. ಯಾವುದೇ ಕಾರಣಕ್ಕೂ ಕೂಡ ನೀನು ಶರ್ಮಿಷ್ಠೆಯನ್ನು ಸ್ಪರ್ಶ ಮಾಡೋ ಹಾಗಿಲ್ಲ, ಒಂದು ವಾರ್ನಿಂಗ್. ಆಯಿತು ಸರಿ ಅಂತ ಹೋಗ್ತಾರೆ. ಇದಾದ ನಂತರ ಎಷ್ಟೋ ವರ್ಷಗಳ ನಂತರ ಯಯಾತಿ ಮತ್ತು ದೇವಯಾನಿ ಅವರಿಗಿಬ್ಬರಿಗೆ ಮಕ್ಕಳಾಗುತ್ತೆ. ಒಮ್ಮೆ ಶರ್ಮಿಷ್ಠ ಕೂಡ ಮಹಾರಾಜ ಯಯಾತಿಯನ್ನು ಹೋಗಿ ಪ್ರಾರ್ಥಿಸ್ತಾಳೆ, ನನಗೂ ಕೂಡ ಮಕ್ಕಳಾಗಬೇಕು ಅಂತ ಆಸೆ ಇದೆ, ದಯವಿಟ್ಟು ನನಗೆ ಸಹಾಯ ಮಾಡಿ. ಯಯಾತಿ ಮಹಾರಾಜ ಸಮಯ, ಸಂದರ್ಭ, ಆಕೆಯು ಕೂಡ ಕ್ಷತ್ರಿಯ ರಾಜನ ಮಗಳು, ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಆಕೆಯನ್ನು ತಿರಸ್ಕರಿಸೋದು ಸರಿಯಲ್ಲ ಅಂತ ಹೇಳಿ ಆಕೆಯ ಇಚ್ಛೆಯನ್ನು ಕೂಡ ಪೂರ್ಣಗೊಳಿಸ್ತಾನೆ. ದೇವಯಾನಿಯ ಮೂಲಕ ಇಬ್ಬರು ಮಕ್ಕಳು, ಯದು ಮತ್ತು ಹೆಸರು ನೆನಪಿಲ್ಲ ಇನ್ನೊಬ್ಬರು. ಶರ್ಮಿಷ್ಠೆಯ ಮೂಲಕ 3 ಜನ ಮಕ್ಕಳು ಯಯಾತಿ ಮಹಾರಾಜನಿಗೆ ಆಗುತ್ತೆ. ಎಷ್ಟೋ ದಿನಗಳ ನಂತರ ಈ ಸುದ್ದಿ ದೇವಯಾನಿಗೆ ತಿಳಿಯುತ್ತೆ. ಓ, ನನ್ನ ಪತಿ ಮಹಾರಾಜ ಯಯಾತಿಗೆ ಈಕೆಯ ಜೊತೆ ಕೂಡ ಸಂಬಂಧ ಇದೆ ಅಂತ. ಮತ್ತೆ ಆಕೆಗೆ ಕೋಪ ಬರುತ್ತೆ, ಮತ್ತೆ ಹೋಗ್ತಾಳೆ ಯಾರ ಬಳಿ? ತಂದೆ ಬಳಿ, ಶುಕ್ರಾಚಾರ್ಯರ ಬಳಿ ಹೋಗಿ ಕಂಪ್ಲೇಂಟ್ ಮಾಡ್ತಾಳೆ, ಈ ರೀತಿ ನನಗೆ ಮೋಸ ನಡೀತಾ ಇದೆ ಅಂತ. ಶುಕ್ರಾಚಾರ್ಯರು ಬರ್ತಾರೆ, ನನಗೆ ಮುಂಚೆನೇ ವಾರ್ನಿಂಗ್ ಕೊಟ್ಟಿದ್ದೆ, ಆಕೆಯನ್ನು ನೀನು ಸ್ಪರ್ಶ ಮಾಡೋ ಹಾಗಿಲ್ಲ ಅಂತ. ಆಗ ಶುಕ್ರಾಚಾರ್ಯರು ಯಯಾತಿ ಮಹಾರಾಜನಿಗೆ ಶಾಪವನ್ನು ಕೊಡ್ತಾರೆ. ನಿನ್ನ ಈ ಒಂದು ಯೌವನ ದೇಹವನ್ನು ಕಳ್ಕೊಂಡು ಮುಪ್ಪಾದ ಒಂದು ದೇಹವನ್ನು ಪಡ್ಕೊಳ್ಳೋ ರೀತಿ ಒಂದು ಶಾಪವನ್ನು ಕೊಟ್ಟುಬಿಡ್ತಾರೆ. ಆಗ ಯಯಾತಿ ಮಹಾರಾಜ ತನ್ನ ಯೌವನವನ್ನು ಕಳ್ಕೊಂಡು ಅವನಿಗೆ ಬಹಳ ವಯಸ್ಸಾದಂತಹ ಮುಪ್ಪಿನ ಒಂದು ದೇಹ ಅವನಿಗೆ ಸಿಗುತ್ತೆ. ಸರಿ, ಅದಾದ ನಂತರ ಕತೆ ಹಾಗೆ ಭಾಳಷ್ಟು ಮುಂದುವರಿಯುತ್ತೆ. ಮತ್ತು ಶುಕ್ರಾಚಾರ್ಯರನ್ನ ಕೇಳ್ಕೊಳ್ತಾರೆ, ಏನು ಇಲ್ಲ ದಯವಿಟ್ಟು ಕ್ಷಮಿಸಿ, ಇದಕ್ಕೆ ಪರಿಹಾರ ಏನು ಅಂತ. ಆಗ ಶುಕ್ರಾಚಾರ್ಯರು ಹೇಳ್ತಾರೆ, ನಿನ್ನ ಮಕ್ಕಳಲ್ಲಿ ಯಾರಾದರೂ ಈ ಮುಪ್ಪನ್ನು ಸ್ವೀಕಾರ ಮಾಡಲಿಕ್ಕೆ ಯಾರಾದರೂ ಸಿದ್ಧರಾಗಿದ್ದರೆ ಅವರ ಜೊತೆ ನೀನು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಬಹುದು ಅಂತ. ಆಗ ಮಹಾರಾಜ ಯಯಾತಿ ತನ್ನ ಮಕ್ಕಳ ಬಳಿ ಹೋಗಿ ಎಲ್ಲರನ್ನೂ ಕೇಳ್ತಾನೆ, ಈಗ ನನ್ನಲ್ಲಿರುವಂತಹ ಮುಪ್ಪನ್ನು ನೀವು ತಗೊಂಡು ನಿಮ್ಮ ಯೌವನ ದೇಹವನ್ನು ನನಗೆ ಕೊಡಿ ಅಂತ. ಯಾರು ಕೂಡ ಸಿದ್ಧರಿರೋದಿಲ್ಲ ಇದಕ್ಕೆ. ಮೊದಲನೆಯವರು, ಎರಡನೆಯವರು, ಮೂರನೆಯವರು, ನಾಲ್ಕನೆಯವರು, ಬೇರೆ ಬೇರೆ ಕಾರಣಗಳಿಂದ. ಆ ಕಾರಣಗಳು ಕೂಡ ಬಹಳ ಮುಖ್ಯ ಇದೆ, ಅದೆಲ್ಲ ಭಾಗವತದಲ್ಲಿ ಆ ವಿವರಣೆ ಸಿಗುತ್ತೆ. ಮೊದಲ 4 ಜನ ಮಕ್ಕಳು ಕೂಡ ಒಪ್ಪೋದಿಲ್ಲ. 5ನೇ ಮಗ ಬಂದು ಪೂರು ಅವನನ್ನು ಉದ್ದೇಶಿಸಿ ಯಯಾತಿ ಮಹಾರಾಜ ಕೇಳ್ತಾನೆ, ನೋಡಪ್ಪ, ನಿನ್ನ ಅಣ್ಣಂದಿರು ಯಾರೂ ಕೂಡ ಇದಕ್ಕೆ ಸಮ್ಮತಿಸಲಿಲ್ಲ, ಒಪ್ಪಲಿಲ್ಲ. ನೀನು ನಿನ್ನ ಅಣ್ಣಂದರಿಗಿಂತ ಗುಣದಲ್ಲಿ ಬಹಳ ಮುಂದುವರೆದಿರೋದು ನೀತೀಯ, ನೀನಾದರೂ ನಿನ್ನ ತಂದೆ ಮಾತು ಕೇಳು, ಈ ರೀತಿ ಕೇಳ್ಕೊಳ್ತಾರೆ. ಆಗ ಪೂರು ಹೇಳಿದಂಥ ಮಾತು ಇದು. ತಂದೆ ಮಾತನ್ನು, ಅವರ ಮನಸ್ಸಿನ ಇಂಗಿತವನ್ನು ಅರ್ಥ ಮಾಡಿಕೊಂಡು ಕೇಳಿಸ್ಕೊಳ್ಳೋದು ಉತ್ತಮ, ಅವರ ಆದೇಶವನ್ನು ಸ್ವೀಕಾರ ಮಾಡಿ ಪಾಲನೆ ಮಾಡೋದು ಮಧ್ಯಮ, ಮನಸ್ಸಿಲ್ಲದೆ ಅವರ ಆಜ್ಞೆಯನ್ನು ಪಾಲಿಸೋದು ಅಧಮ, ಇನ್ನು ಅವರ ಆಜ್ಞೆ ಪಾಲನೆ ಮಾಡದೇ ಇದ್ದರೆ ಆ ತಂದೆಯ ಮಲಮೂತ್ರಕ್ಕೆ ಸಮ ಅಷ್ಟೇ ಆ ಒಬ್ಬ ಮಗ. ಈ ರೀತಿಯಾಗಿ ಪೂರು ಹೇಳಿ ಅವರ ಮುಪ್ಪನ್ನು ಸ್ವೀಕಾರ ಮಾಡಲಿಕ್ಕೆ ಆತ ಸಿದ್ಧನಾಗ್ತಾನೆ. ನಾನು ಆಗಲೇ ಹೇಳಿದಾಗೆ ಈ ಒಂದು ಕಥೆನ, ಇದರ ಒಂದು ಪ್ರಿನ್ಸಿಪಲ್ ನಾವು ಏನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ಈ ರೀತಿಯಾಗಿ ನಾವು ಕೂಡ ಯಾವ ಬಗೆಯಲ್ಲಿ ನಮ್ಮ ಗುರುಗಳ, ಭಗವಂತನ
ಇಚ್ಛೆ ಏನು, ಅವರ ಮನಸ್ಸಿನಲ್ಲಿ ಏನಿದೆ, ಅವರಿಗೆ ಏನು ಬೇಕು. ಇಲ್ಲಿ ಪೂರ್ವ ಹೇಳೋದು, ಸರಿ ನಾನು ಉತ್ತಮ ಮಗನಲ್ಲ, ನಾನಿನ್ನು ಮಧ್ಯಮ, ಯಾಕೆಂದರೆ ನೀವು ಹೇಳಿದ ಆದೇಶವನ್ನು ಈಗ ಪಾಲನೆ ಮಾಡ್ತಿದ್ದೀನಿ ಅಷ್ಟೇ. ನಾವು ಕೂಡ ಅಧಮ ಸ್ಥಿತಿಯಿಂದ ಮಧ್ಯಮ ಉತ್ತಮ ಸ್ಥಿತಿಗೆ ಏರಲಿಕ್ಕೆ ಪ್ರಯತ್ನವನ್ನಾದರೂ ಪಡಬೇಕು. ಏನಿಲ್ಲ ಅಂದರೂ ಪ್ರಾರಂಭಿಕ ಸಾಧಕ ಹಂತದಲ್ಲೂ ನಾವೆಲ್ಲರೂ ಅಧಮರೇ ಇರುತ್ತೇವೆ. ಬೆಳಗ್ಗೆ ಬೇಗ ಏಳಬೇಕು, 16 ಸುತ್ತು ಜಪ ಮಾಡಬೇಕು, ಮನಸ್ಸು ಇಚ್ಛೆ ಇಲ್ಲದೆ ಏನೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಪರವಾಗಿಲ್ಲ, 4th ಕ್ಯಾಟಗರಿ ಅಂತೂ ಆಗದೆ ಅಟ್ಲೀಸ್ಟ್ 3rd ಕ್ಯಾಟಗರಿ, 3rd ಕ್ಲಾಸ್ ಓಕೆ. ಮನಸ್ಸು ಇಚ್ಛೆ ಇಲ್ಲ ಬೆಳಗ್ಗೆ ಬೇಗ ಏಳೋದು ಬ್ರಹ್ಮ ಮುಹೂರ್ತದಲ್ಲಿ, ಏನೋ ಆಯಿತು ಗುರುಗಳು ಹೇಳಿದ್ದಾರೆ ಬಲವಂತವಾಗಿಯೋ ಹೇಗೋ ಏನೋ ಅಲಾರಂ ಇಟ್ಟು ಇನ್ಯಾರ ಸಹಾಯದ ಮೂಲಕ ಎದ್ದು ನಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಬೇಕು. ಇದು ಅಧಮ, ಇದು ಉತ್ತಮ ಅಲ್ಲ. ನೆಕ್ಸ್ಟ್ ಸ್ಟೇಜ್ ಏನು? ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್, ಏನು ಆದೇಶಗಳನ್ನು ನಮಗೆ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಬೇಕು. ಎಲ್ಲವನ್ನು ಕೂಡ ಉತ್ಸಾಹದಿಂದ ನಾವು ಮಾಡಲಿಕ್ಕೆ ಮುಂದಾಗಬೇಕು. ಹೈಯೆಸ್ಟ್ ಅಥವಾ ಉತ್ತಮ ಯಾವುದು? ಅವರು ಹೇಳದೆ ಕೂಡ ಅವರ ಮನಸ್ಸಿನಲ್ಲಿ ಏನಿದೆ ಅರ್ಥ ಮಾಡಿಕೊಂಡು ಉತ್ಸಾಹದಿಂದ ಸಂತೋಷದಿಂದ ಅವರ ಎಲ್ಲ ಆಜ್ಞೆಗಳನ್ನು ಪಾಲನೆ ಮಾಡಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಈ ಹಂತಕ್ಕೆ ಬರಬೇಕು ಅಂದರೆ ನಾವು ಭಗವಂತನಿಗೆ, ಗುರುಗಳಿಗೆ ಸಂಪೂರ್ಣ ಶರಣಾಗತರಾಗಿರಬೇಕು. ಎ ಫುಲ್ಲಿ ಸರೆಂಡರ್ಡ್ ಸೋಲ್. ಅದು ಇಲ್ಲದೆ ಈ ರೀತಿಯಾಗಿ ಮಾಡೋದು ಅಷ್ಟು ಸುಲಭ ಅಲ್ಲ. ಇದು ಭಾಗವತದ ಕತೆ. ಓಕೆ, ಈಗ ಕರ್ದಮ ಮುನಿಗಳ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಥವಾ ಗುಣದ ಬಗ್ಗೆಯೂ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹೇಗೆ ಕರ್ದಮ ಮುನಿಗಳು ದೇವಹೂತಿಯ ಹೃದಯದಲ್ಲಿ ಏನಿದೆ ಅದನ್ನು ಅರ್ಥ ಮಾಡಿಕೊಂಡ್ರು. ನಾವು ಈಗ ದೊಡ್ಡ ಯೋಗಿ, ಅವರಿಗೆ ಸಾಧ್ಯ ಆಯಿತು ಇವೆಲ್ಲ ಹೇಳ್ತೇವೆ. ಆದರೆ ಭಗವಂತನ ಭಕ್ತರಾಗಿ ನಮಗೆ ಈ ಒಂದು ಸಂಗತಿ ತಿಳಿದಿರಬೇಕು. ಏನು? ನನ್ನ ಹೃದಯದಲ್ಲಿ ಭಗವಂತ ಕುಳಿತಿದ್ದಾನೆ ಪರಮಾತ್ಮನಾಗಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ. ನಮ್ಮ ಹೃದಯದಲ್ಲಿ ಏನಿದೆ ಅವೆಲ್ಲವೂ ಕೂಡ ಅವನಿಗೆ ತಿಳಿದಿದೆ, ಅವನಿಗೆ ಗೊತ್ತು. ನಾವೇನೋ ಅಂದ್ಕೊಳ್ಬಹುದು, ಏನೋ ಒಂದು ಸೀಕ್ರೆಟ್ ಇದೆ, ನಾನು ಯಾರಿಗೂ ಬಿಟ್ಕೊಟ್ಟಿಲ್ಲ, ಯಾರಿಗೂ ಹೇಳಿಲ್ಲ, ಯಾರಿಗೂ ಹೇಳೋದಿಲ್ಲ, ಯಾರಿಗೂ ಅದು ಗೊತ್ತೂ ಆಗೋದಿಲ್ಲ. ಇದು ಸಾಧ್ಯವೇ ಇಲ್ಲ. ಭಗವಂತ ನಮ್ಮ ಹೃದಯದಲ್ಲಿದ್ದಾನೆ, ಅವನಿಂದ ಮುಚ್ಚಿಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇಡೀ ಜಗತ್ತಿನ ಯಾರಿಗೂ ಗೊತ್ತಾಗದೇ ಇರೋ ರೀತಿ ನಾವು ಏನನ್ನೋ ಮುಚ್ಚಿ ಇಟ್ಕೊಳ್ಬಹುದು. ಆದರೆ ಭಗವಂತನಿಗೆ ಗೊತ್ತಾಗದೇ ಇರೋ ರೀತಿ ನಾವು ಏನನ್ನೂ ಕೂಡ ಸೀಕ್ರೆಟ್ ನಾವು ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇದು ನಮಗೆ ಅರ್ಥ ಆಗಬೇಕು. ನೋಡಿ, ನಾವು ಹಿಂದೆ ಏನೇನೋ ಕೆಲಸಗಳಲ್ಲಿ ತೊಡಗಿರ್ತೇವೆ, ಹಲವಾರು ದುಷ್ಕೃತ್ಯಗಳಿರ್ಬೋದು, ಒಳ್ಳೆಯ ಪುಣ್ಯಕರ್ಮ ಇರ್ಬೋದು, ಏನೆಲ್ಲ ಮಾಡಿದ್ದೇವೆ. ಇಡೀ ಜಗತ್ತಿನ ಒಂದು ಇತಿಹಾಸದಲ್ಲಿ ಅದೆಲ್ಲವೂ ಕೂಡ ನಾಶ ಆಗಿಬಿಡಬಹುದು. ಯಾರಿಗೂ ಗೊತ್ತಿಲ್ಲ, ಅದು ಏನು ರೆಕಾರ್ಡ್ಸ್ ಏನಿಲ್ಲ, ಯಾರ ಒಂದು ನೆನಪಿನ ಶಕ್ತಿನಲ್ಲೂ ಇಲ್ಲ, ಎಲ್ಲರೂ ಮರೆತು ಬಿಟ್ಟಿದ್ದಾರೆ, ಈ ರೀತಿ ಅಂದ್ಕೊಳ್ಬಹುದು. ಆದರೆ ಭಗವಂತ ಅದನ್ನು ಮಾಡುವುದಿಲ್ಲ. ಅವನಿಗೆಲ್ಲವೂ ಗೊತ್ತಿದೆ. ನಮ್ಮ ಸಂಪೂರ್ಣ ಇತಿಹಾಸ ಬರೀ ಈ ಜನ್ಮದಲ್ಲ, ಹಿಂದಿನ ಬೇರೆ ಬೇರೆ ಎಲ್ಲ ಜನ್ಮಗಳಲ್ಲಿ ಏನನ್ನ ಮಾಡಿದ್ದೇವೆ, ಏನು ಮಾಡಬೇಡ, ಎಲ್ಲವೂ ಕೂಡ ಅವನಿಗೆ ಗೊತ್ತು. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು, ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಏನು? ನಾವು ನಮ್ಮ ಜೀವನದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸ್ತೇವೆ. ಎಷ್ಟೆಷ್ಟೋ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ಸಮಸ್ಯೆ ಇದೆ, ಈ ರೀತಿಯಲ್ಲ. ಇಲ್ಲಿ ನೋಡಿ, ಭಗವಂತನ ಭಕ್ತನಿಗೆ ಈ ವಿಶ್ವಾಸ ಇರಬೇಕು.
ನನ್ನ ಎಲ್ಲ ಸಮಸ್ಯೆಗಳು ಕೂಡ ಅವನಿಗೆ ಗೊತ್ತು. ನನ್ನ ಎಲ್ಲ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೇವೆ ನಾವು, ಅವನಿಗೆಲ್ಲ ನಮಗೆ ಇನ್ನೂ ಸರಿಯಾಗಿ ಅರ್ಥ ಆಗಿರೋದಿಲ್ಲ. ಆ್ಯಕ್ಚುಲಿ ನನಗೆ ಪ್ರಾಬ್ಲಮ್ ಏನಿದೆ, ಸಮಸ್ಯೆ ಏನಿದೆ, ನಮಗೆ ಎಷ್ಟೋ ಬಾರಿ ಸರಿಯಾಗಿ ಅರ್ಥ ಆಗಿರೋದಿಲ್ಲ. ಆದರೆ ಭಗವಂತನಿಗೆ ಎಲ್ಲವೂ ಕೂಡ ಸುಸ್ಪಷ್ಟ, ಅವನಿಗೆಲ್ಲ ಗೊತ್ತು. ಏನು ಪ್ರಾಬ್ಲಮ್ ಎಲ್ಲ ಕ್ಲಿಯರಾಗಿ ಗೊತ್ತು ಅವನಿಗೆ. ಇದರ ನೆಕ್ಸ್ಟ್ ಏನು ಹೇಳಿ, ಆ ಸಮಸ್ಯೆಗೆ ಪರಿಹಾರ ಏನು, ಸೊಲ್ಯೂಷನ್, ಅದು ಕೂಡ ಅವರಿಗೆ ಎಲ್ಲ ಗೊತ್ತು. ಯಾಕಂದರೆ ನಾವು ಪ್ರಾಬ್ಲಮ್ ಅಥವಾ ಸಮಸ್ಯೆ ಅಂತ ಏನು ಹೇಳ್ತೇವೆ, ಮೂಲ ಸಮಸ್ಯೆ ಬಂದು ನಮ್ಮ ಈ ಭೌತಿಕ ಒಂದು ಅಸ್ತಿತ್ವ, ಮೆಟೀರಿಯಲ್ ಎಕ್ಸಿಸ್ಟೆನ್ಸ್, ಇದೇ ನಮ್ಮ ಮೂಲ ಸಮಸ್ಯೆ. ಈ ಸಮಸ್ಯೆಯನ್ನು ಅಥವಾ ಈ ಒಂದು ಭೌತಿಕ ಅಸ್ತಿತ್ವವನ್ನೇ ಸೃಷ್ಟಿ ಮಾಡಿದವನವನು. ಇಲ್ಲಿ ಎಂತೆಂತಹ ಸಮಸ್ಯೆಗಳು ಬರುತ್ತೆ, ಆ ಸಮಸ್ಯೆಗಳ ಒಂದು ಇಂಟೆನ್ಸಿಟಿ ಹೇಗಿರುತ್ತೆ, ಆ ಸಮಸ್ಯೆಗಳ ಮೂಲಕ ಯಾವ ರೀತಿಯ ನೋವನ್ನು ಒಂದು ಜೀವಿ ಅನುಭವಿಸ್ತಾನೆ, ಅದರ ಪ್ರಪೋರ್ಷನ್, ಡಿಗ್ರಿ ಅಥವಾ ಇಂಟೆನ್ಸಿಟಿ ಏನು, ಎಲ್ಲವೂ ಅವನಿಗೆ ಗೊತ್ತು. ಇವೆಲ್ಲವೂ ಕೂಡ ಅವನೇ ಮಾಡಿರುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಇದರ ಹೊರಗೆ ಬರಲಿಕ್ಕೆ ಏನನ್ನು ಮಾಡಬೇಕು, ಯಾವ ರೀತಿ ಇದರಿಂದ ಹೊರಗೆ ಬರಬೇಕು, ಅದು ಕೂಡ ಅವನಿಗೆ ಸ್ಪಷ್ಟವಾಗಿ ತಿಳಿದಿದೆ. ನಾವು ಹೋಗಿ ಕೃಷ್ಣ ನನಗೆ ಈ ಒಂದು ಪ್ರಾಬ್ಲಮ್ ಇದೆ, ಇದಕ್ಕೆ ಸೊಲ್ಯೂಷನ್ ಈ ರೀತಿ ಇದೆ, ಪರಿಹಾರ ನನಗೆ ಈ ರೀತಿ ಇದನ್ನು ಕೊಡು ಅದನ್ನು ಕೊಡು, ಅವಾಗ ನನ್ನ ತೊಂದರೆ ಪರಿಹಾರ ಆಗುತ್ತೆ ಅಂದರೆ ಏನು, ಅವನಿಗಿಂತ ನಮಗೆ ಹೆಚ್ಚು ಬುದ್ಧಿ ಇದೆಯಾ? ಇಲ್ಲ. ಒಬ್ಬ ಭಕ್ತನಾದವನು, ಶುದ್ಧ ಭಕ್ತರು ಭಗವಂತನಲ್ಲಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಿಲ್ಲ. ಅವರಿಗೆ ಸಂಪೂರ್ಣ ಗೊತ್ತು, ಭಗವಂತನಿಗೆಲ್ಲ ಗೊತ್ತು. ಈ ಸಮಸ್ಯೆ ನನಗೆ ಕೊಟ್ಟಿದ್ದಾನೆ ಅಂದರೆ ಇದ್ರ ಹಿಂದೆ ಏನೋ ಒಂದು ಅವನ ಇಚ್ಛೆ ಇದೆ, ಅವನ ಸ್ಯಾಂಕ್ಷನ್ ಇದೆ, ಅದನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇರ್ತಾರೆ. ಆದರೆ ನಾವು ಸಾಧಕರು, ನಮಗೆ ಎಷ್ಟೋ ಬಾರಿ ನಮ್ಮ ಮನಸ್ಸು ಬಹಳ ಗೊಂದಲಕ್ಕೆ ನಮ್ಮನ್ನು ಉಂಟು ಮಾಡಿಬಿಡುತ್ತೆ. ವಿ ಬಿಕಮ್ ಡಿಸ್ಟರ್ಬ್ಡ್. ಅಂತಹ ಸಮಯದಲ್ಲಿ ಭಗವಂತನ ಬಳಿ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸೋದ್ರಲ್ಲಿ ತಪ್ಪೇನಿಲ್ಲ. ಆಫರಿಂಗ್ ಪ್ರೇಯರ್ಸ್, ಅದು ಕೂಡ ಏನು ವಂದನ, ನವವಿಧ ಭಕ್ತಿಯಲ್ಲಿ ಅದು ಕೂಡ ಒಂದು ಭಾಗ. ನಮಗಿರುವಂತಹ ತೊಂದರೆಗಳು ಅದನ್ನು ಕೂಡ ಭಗವಂತನ ಮುಂದೆ ನಾವು ಹೇಳಬಹುದು. ಆದರೆ ಇದೇ ಸೊಲ್ಯೂಷನ್ನ ಈ ರೀತಿಯೇ ಮಾಡು ಅಂತ ಅವರಿಗೆ ನಾವು ಆರ್ಡರ್ ಕೊಡೋ ಹಾಗಿಲ್ಲ. ನಾವು ಅವನ ಆಜ್ಞಾಪಾಲಕರು, ಭಗವಂತನ ನಮ್ಮ ಆಜ್ಞಾಪಾಲಕ ಅಲ್ಲ. ಆ ಸಮಸ್ಯೆಗೆ ಏನು ಪರಿಹಾರ ನಮಗಿಂತ ಚೆನ್ನಾಗಿ ಅವನಿಗೆ ಗೊತ್ತು. ಭಗವಂತ, ಈ ಒಂದು ಸಮಸ್ಯೆ ಇದೆ, ಈ ಸಮಸ್ಯೆಯ ಮೂಲಕ ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ, ದಯವಿಟ್ಟು ಇದಕ್ಕೆ ನನಗೆ ಪರಿಹಾರವನ್ನು ನೀಡು. ಈ ರೀತಿಯ ಪ್ರಾರ್ಥನೆ ತಪ್ಪೇನಿಲ್ಲ. ಭಕ್ತಿ ವಿನೋದ್ ಠಾಕೂರರು ಅವರ ಒಂದು ಹಾಡಿನಲ್ಲಿ ಈ ರೀತಿ ಬರೀತಾರೆ, ಏನು, ಗೋಪಿನಾಥ್ ತುಮಿ ತೋ ಪಂಡಿತವರ ಮೂಢೇರ ಮಂಗಳ ತುಮಿ ಅನ್ವೇಷಿವೆ ಏ ದಾಸೆ ನ ಭಾವೋ ಪಾರ. ಓ ಗೋಪಿನಾಥ, ಓ ಕೃಷ್ಣ, ತುಮಿ ತೋ ಪಂಡಿತವರ, ಎಲ್ಲ ಪಂಡಿತರಲ್ಲಿ, ಎಲ್ಲ ಮಹಾಜ್ಞಾನಿಗಳಲ್ಲಿ ಶ್ರೇಷ್ಠನಾದವನೇ ನೀನು, ನಿನ್ನ ಸಮ ಯಾರೂ ಇಲ್ಲ. ಹಾಗಾಗಿ ನಾನೊಬ್ಬ ಮೂಢ ಇದ್ದೇನೆ, ಒಬ್ಬ ಫೂಲಿಶ್ ಪರ್ಸನ್, ನನಗೇನು ಯಾವುದು ಸರಿ ತಪ್ಪು ಏನು ನನಗೆ ಅಷ್ಟು ಗೊತ್ತಿಲ್ಲ, ನಾನೊಬ್ಬ ಮೂರ್ಖ ಇದ್ದೇನೆ. ಆದರೆ ನೀನು ಮಹಾಪಂಡಿತನಿದ್ದೀಯ. ಮೂಢೇರ ಮಂಗಳ ತುಮಿ ಅನ್ವೇಷಿವೆ. ಈ ಮೂಢನಿಗೆ ಯಾವುದು ಸರಿಯಾದ ದಾರಿ, ಯಾವುದು ಸರಿಯಾದ ಮಾರ್ಗ, ಯಾವುದು ಸರಿಯಾದ ಪರಿಹಾರ ನೀನು ನನಗೆ ಕೊಡಬೇಕು. ನನಗೆ ಗೊತ್ತಿಲ್ಲ ಯಾವುದು ಅಂತ. ಏ ದಾಸೆ ನ ಭಾವೋ ಪಾರ, ನಾನು ನಿನ್ನ ದಾಸ, ನಾನು ನಿನ್ನ ಸೇವಕ. ನ ಭಾವೋ ಪಾರ, ನನ್ನನ್ನು ಅನ್ಯಥಾ ಭಾವಿಸಬೇಡ. ನಿನ್ನ ಸಂಬಂಧ ಇಷ್ಟೇ, ನಾನು ನಿನ್ನ ನಿತ್ಯ ದಾಸ, ನೀನು ನನ್ನ ಒಡೆಯ. ಈ ದಾಸನಿಗೆ ಯಾವುದು ಒಳ್ಳೆಯದು, ನಾನೊಬ್ಬ ಮೂರ್ಖ ಇದ್ದೇನೆ, ನನಗೆ ಗೊತ್ತಿಲ್ಲ. ಆದರೆ ನೀನು ಮಹಾಪಂಡಿತನಿದ್ದೀಯ, ನಿನಗೆ ಗೊತ್ತು.
ಹಾಗಾಗಿ ಈ ಸೇವಕನನ್ನು ಅನ್ಯಥಾ ಭಾವಿಸದೆ ಈ ಸೇವಕನ ಉದ್ಧಾರಕ್ಕೆ ಏನು ಅವಶ್ಯಕತೆ ಇದೆ, ಯಾವ ಮಾರ್ಗದಲ್ಲಿ ಈ ಸೇವಕ ಮುಂದುವರಿಬೇಕು, ಯಾವ ರೀತಿ ಆತ ಚಟುವಟಿಕೆಯಲ್ಲಿ ತೊಡಗಿರಬೇಕು, ಅದನ್ನು ನೀನು ತೋರಿಸಿಕೊಡು. ಇದು ಭಕ್ತರ ಪ್ರಾರ್ಥನೆ. ಇದನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಂಡಾಗಲೇ ಇದಕ್ಕೆಲ್ಲ ಏನು ಶಾಸ್ತ್ರಗಳಲ್ಲಿ ಕೊಟ್ಟಿರುವಂಥ ಮಾತಿನ ಮೇಲೆ ನಮಗೆ ನಂಬಿಕೆ ಇರಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ನಾನು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಕುಳಿತಿದ್ದೇನೆ. ಮತ್ತಃ ಸ್ಮೃತಿರ್ ಜ್ಞಾನಮಪೋಹನಂ ಚ, ನನ್ನಿಂದಲೇ ರಿಮೆಂಬರೆನ್ಸ್, ಸ್ಮೃತಿ, ಜ್ಞಾನ, ನಾಲೆಡ್ಜ್, ಅಪೋಹನ, ಫರ್ಗೆಟ್ಫುಲ್ನೆಸ್ ಇವೆಲ್ಲವೂ ನನ್ನಿಂದಲೇ ಬರೋದು. ಈ ಮಾತಿನ ಮೇಲೆ ನಂಬಿಕೆ ಇರಬೇಕು. ಯಂತ್ರಾರೂಢಾನಿ ಮಾಯಯ ಹೃದ್ದೇಶೆ ಅರ್ಜುನಸ್ತಿಷ್ಠತಿ, ಈ ಎಲ್ಲ ಮಾತುಗಳಲ್ಲಿ ನಮಗೆ ವಿಶ್ವಾಸ ಇರಬೇಕು. ಈ ವಿಶ್ವಾಸ ಇದ್ದಾಗ ಆಗ ನಾವು ಪ್ರಾಕ್ಟಿಕಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ವಿಶ್ವಾಸ ಇಲ್ಲದೇ ಇದ್ದರೆ ಇದು ಸಾಧ್ಯ ಆಗೋದಿಲ್ಲ. ನಾವು ಪ್ರತಿನಿತ್ಯ ಭಗವಂತನ ಮುಂದೆ ಬಂದಾಗ ಇದೇ ರೀತಿ ನಾವು ನಿಂತ್ಕೊಳ್ಬೇಕಾಗಿರೋದು. ಕೃಷ್ಣ, ನನ್ನ ಬಗ್ಗೆ ಎಲ್ಲ ನಿನಗೆ ಗೊತ್ತು, ನನಗೆ ನನ್ನ ಬಗ್ಗೆ ಎಷ್ಟೋ ಗೊತ್ತಿಲ್ಲ, ಆದರೆ ನಿನಗೆ ಎಲ್ಲವೂ ಗೊತ್ತು. ನಾವು ಜಪ ಮಾಡುವಾಗಲೂ ಕೂಡ ಈ ಒಂದು ಭಾವನೆ ಇರಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿ ಪ್ರಾರ್ಥನೆ ಮಾಡ್ತೇವೆ. ಕೃಷ್ಣ, ನನ್ನ ನಿನ್ನ ಸೇವೆಯಲ್ಲಿ ತೊಡಗಿಸ್ಕೊ. ನಾನು ಮೂರ್ಖ ಇದ್ದೇನೆ, ನಾನು ನನ್ನನ್ನು ಸೇವೆಯಲ್ಲಿ ತೊಡಗಿಸ್ಕೊಳ್ಳದೇ ಇದ್ದರೆ ನಾನು ನನ್ನ ಇಂದ್ರಿಯಗಳ ದಾಸನಾಗಿಬಿಡ್ತೇನೆ, ಅದರ ಸೇವೆಯಲ್ಲಿ ತೊಡಗುತ್ತೇನೆ. ಅದರಿಂದ ನನಗೆ ಮುಕ್ತಿಯನ್ನು ಕೊಡು, ನಿನ್ನ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೊ. ನನ್ನಲ್ಲಿ ಇಷ್ಟೆಲ್ಲ ಕಲ್ಮಶಗಳಿವೆ, ಇಷ್ಟೆಲ್ಲ ಕೊಳಕು ಇದೆ, ಈ ಎಲ್ಲದರಿಂದ ನಿನ್ನ ಒಂದು ಸಂಪರ್ಕದಿಂದಲಷ್ಟೇ ನಾನು ಶುದ್ಧಿ ಆಗಲಿಕ್ಕೆ ಸಾಧ್ಯ ಆಗೋದು. ಈ ರೀತಿಯಾಗಿ ಭಗವಂತನ ಮುಂದೆ ನಾವು ನಿಂತುಕೊಳ್ಬೇಕಾಗತ್ತೆ. ಹೀಗೆ ನೋಡಿ, ಈ ಕರ್ದಮ ಮುನಿ ದೇವಹೂತಿಯ ಕಥೆಯ ಮೂಲಕ ನಾವು ಎಲ್ಲವನ್ನು ಕೂಡ ಅಂಶಗಳನ್ನು ಅರ್ಥ ಮಾಡಿಕೊಳ್ಬೇಕು. ಈ ರೀತಿಯಾಗಿ ನಾವು ಹೇಗೋ ಏನೋ ಯೋಗ ಸಿದ್ಧಿ ಅದಕ್ಕೆ ಮಾರು ಹೋಗದೆ ನಾವು ಭಗವಂತನ ನಿಷ್ಕಲ್ಮಶ ಭಕ್ತಿ ಸೇವೆಯನ್ನು ಪಡ್ಕೊಳ್ಳೋದರ ಬಗ್ಗೆ ಅದರ ಆ ಒಂದು ದಾರಿಯಲ್ಲಿ ನಾವು ನಡಿಬೇಕು. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ.